ಭೂಮಿ ಯಾಕೆ ಊಟ ಮಾಡುವ? ಯಾಕೋ ತಿನ್ನಕ್ ಮನ್ಸೇ ಇಲ್ಲ ಅಕ್ಕ. ಏನಾಯ್ತು ಭೂಮಿ? ಅದು ಲಕ್ಷ್ಮಕ್ಕ ಸಾಹೇಬ್ರು ಬಂದ್ರು ಅನ್ಸುತ್ತೆ. ಭೂಮಿ ಬೇಗ ಬಾ, ಟೈಮ್ ಆಯ್ತು. ಯಾಕೆ ಸಾಹೇಬ್ರೆ? ಹೇಳ್ತೀನಿ ಎಲ್ಲ, ಈಗ ಟೈಮ್ ಇದೆ, ಬಾ. ಸಾಹೇಬ್ರೆ ನೀವು ಊಟ ಮಾಡಿದ್ರಾ? ಇಲ್ಲ. ಅಯ್ಯೋ ಇನ್ನೂ ಊಟ ಮಾಡಿಲ್ವಾ ನೀವು? ಬನ್ನಿ ಊಟ ಮಾಡಿ. ಈಗ ಅದಕ್ಕೆಲ್ಲ ಟೈಮ್ ಇಲ್ಲ ಅಂತ ಹೇಳ್ದೆ ತಾನೆ. ಬನ್ನಿ ಸಾಹೇಬ್ರೆ, ನೀವು ಬನ್ನಿ, ನೀವು ನನ್ನ ಮಾತು ಕೇಳಿ. ಬನ್ನಿ ಬೇರೆ ಬನ್ನಿ ಬನ್ನಿ, ಈಗ ಬನ್ನಿ ಕುಡಿ ಇದನ್ನ. ಬೇರೆ ಕೆಲಸದ ಮೇಲೆ ಹೋಗ್ಬೇಕು ಅಂತ ಹೇಳ್ತೀರಾ, ನೀವು ಊಟ ಮಾಡ್ಕೊಂಡು ಕೂತ್ಕೊಂಡು. ಬನ್ನಿ ಕುತ್ಕೊಳ್ಳಿ, ಕುತ್ಕೊಳ್ಳಿ ಒಂದು ನಿಮಿಷ. ತಗೊಳ್ಳಿ. ನೋಡಿ ನಿಮ್ ಗ್ಯಾಂಗ್ ಎಲ್ಲ ನೋಡ್ತಾ ಇದೆ. ಆನಿ ನಂಗೆ ಸಾಕು. ಬೇಗ ಇನ್ನೊಂದೇ ಅನ್ಸುತ್ತ. ಸರಿ ಸಾಕು. ಏ ಭೂಮಿ ಇನ್ನೊಂದ್ ಸ್ವಲ್ಪ ಅಲ್ಲ ಆಗ್ತೀಯಾ? ಕೈ ತೊಳ್ಕೊಂಡು. ಸಾಹೇಬ್ರ ನೀವು ತಿರ್ಸಿದ್ರ ಬಹಳ ಚಲೋ ಇರೋದ್ರಿ. ನಿನ್ನೆ ಚೇಂಜ್ ಸ್ನ್ಯಾಚಿಂಗ್ ಆಯ್ತಲ್ಲ, ಅದ್ರ ಕೇಸ್ ಡೀಟೇಲ್ಸ್ ಏನಾಯ್ತು? ಗೊತ್ತಾತ್ರಿ. ನನಗೆ ಬರ್ತಿರೋ ಕೋಪಕ್ಕೆ ಎನ್ಕೌಂಟ್ರ್ ಮಾಡ್ಬೇಕು ಅನಿಸ್ತೀರ ನೀವು? ಎನ್ಕೌಂಟ್ರ್ ಮಾಡ್ತೀರಾ? ಮಾಡ್ಕೊಳ್ಳಿ, ನಾನು ಬರೋದೇ ಇಲ್ಲ. ಏಯ್, ಹತ್ತು ಗಾಡಿ, ಹತ್ತು ಗಾಡಿ, ಹತ್ತು. ಪ್ರೀತಿಗೆ ಮನೆಯವರು ಮಾತ್ರ ವಿರೋಧ ಮಾಡ್ತಾರೆ ಅಂದ್ಕೊಂಡಿದ್ದೆ. ಆದರೆ ನಿಮ್ಮಿಬ್ಬರ ಪ್ರೀತಿಗೆ ಆ ದೇವರೇ ವಿಲನ್ ಆಗ್ಬಿಟ್ಟ. ಅಜಿತ್ ಅಂತ ಒಳ್ಳೆ ಹುಡುಗ ನಿನ್ನ ಜೊತೆ ಇದ್ದಿದ್ರೆ ಎಲ್ಲಿ ದೇವ್ರನ್ನೇ ಮರೆತು ಬಿಡ್ತೀಯ ಅಂತ ದೇವ್ರಿಗೆ ಹೊಟ್ಟೆ ಕಿಚ್ಚಾಗಿ ನಿನ್ನನ್ನೇ ಕರ್ಕೊಂಡು ಹೋಗ್ಬಿಟ್ಟ. ಆದರೂ ನನಗೆ ಗೊತ್ತು, ನೀನು ಎಲ್ಲೇ ಇದ್ರೂ ಅಜಿತನ ಸಂತೋಷ ಬಯಸೋಳು ಅಂತ ನನಗೆ ಚೆನ್ನಾಗಿ ಗೊತ್ತು. ಪುಟಿ, ಅಜಿತ ಯಾರನ್ನೇ ಮದುವೆ ಆಗ್ಬೋದು, ಆದರೆ ನಿನ್ನಷ್ಟೇ ಚೆನ್ನಾಗಿ ನೋಡ್ಕೊಳ್ಳೋದು ಆ ಭೂಮಿ ಮಾತ್ರ. ಯಾಕೋ ಗೊತ್ತಿಲ್ಲ, ನನಗೆ ಆ ಮಗುನ ನೋಡಿದಾಗೆಲ್ಲ ಏನು ಸತ್ಯ ಗೊತ್ತಾ? ನೀನೇ ನೆನಪಾಗ್ತೀಯ. ಅವಳಲ್ಲಿ ನಿನ್ನನ್ನು ನನಗೆ ಯಾವಾಗಲೂ ನಿಮ್ಮ ಜೊತೆ